ಇಲ್ಲಿ ನಮ್ಮ ಸಂಘಚಂದ್ರ ವಿಜಯಕುಮಾರ್ ಅವರು ನಿನ್ನೆ ಫೋನ್ ಮಾಡಿ ತಿಳಿಸಿದ್ರು ವಿಷಯನ. ಹಿಂದೆ ಸುಮಾರು ಹಳ್ಳಿಗಳು ಈ ಕಾಲ್ರಾ ಪ್ಲೇಗು ಇವೆಲ್ಲ ಬಂದಾಗ ಕೆಲವು ಜಾಗನ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಮನೆಗೆ ಕಟ್ಕೊಳ್ಳುವಂಥದ್ದು ಇವತ್ತಿನ ಕತೆ ಅಲ್ಲ. ಅದು ಬಹಳ ಹಳೆ ಕಾಲದಿಂದ ಬಂದಿರುವಂಥದ್ದು. ಅದು ನಮಗೂ ನಮ್ಮಮ್ಮ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾ ಇದ್ರು. ಹಿಂದೆ ಎಲ್ಲ ಪ್ಲೇಗ್ ಬಂತು, ಅವಾಗ ನಾವು ಊರೇ ಖಾಲಿ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಕಟ್ಕೊಂಡ್ವಿ. ಈಗ ಇಲ್ಲೂ ಅಷ್ಟೇ, ಅದು ಕಾದ್ರಿಪುರ ಅಂತಿದೆ, ವೆಂಕಟೇಶ್ವರ ಟಾಕೀಸ್ ಕೋಲಾರದಲ್ಲಿ. ಆ ಟಾಕೀಸ್ ಎದುರುಗಡೆ ಇದ್ದಂತ ಹೆಂಚಿನ ಮನೆಗಳೆಲ್ಲಾನು ದಲಿತರುವೆ. ಆ ಪ್ಲೇಗುಗಳು ಏನೋ ಬಂದಾಗ ಅವರು ಅಲ್ಲಿ ಬೆಟ್ಟದ ತಪ್ಪಲ್ಗೆ ಹೋದ್ರು. ಈಗ ಊರೇ ಕಾದ್ರಿಪುರ ಆಗಿದೆ. ಹಾಗಾಗಿ ನಿಮ್ಮದು ಅಷ್ಟೇ, ನೀವು ಹೋಗಿರೋದು ಯಾರಪ್ಪನ ಆಸ್ತಿಗೆ ಹೋಗಿಲ್ಲ. ಅವ್ರು ಯಾರ್ಯಾರೋ ಗುಡಿ ಕಟ್ಟಕ್ ಬಂದಿದ್ದಾರೋ ಆ ಗುಡಿ ಸೃಷ್ಟಿ ಮಾಡಿದಾರಲ್ಲ ಅವರ ಹಪ್ಪ ಅವರ ಆಸ್ತಿಗೂ ಹೋಗಿಲ್ಲ. ಈಗ ಗುಡಿ ದೇವರು ಎಲ್ಲ ನಮ್ಮ ಅನುಕೂಲಕ್ಕೆ ಇರ್ಬೇಕಾ, ನಮ್ಮನ್ನೆಲ್ಲ ಹಾಳು ಮಾಡಕ್ಕಿರ್ಬೇಕಾ ಅಲ್ವಾ? ಹಾಗಾಗಿ ಇಷ್ಟು ಜನ ಏನು ಬಹಳ ವರ್ಷಗಳಿಂದ ಅಲ್ಲಿ ನೆಲೆ ಊರಿದ್ದೀರಿ. ಈಗ ಮನೆ ಮಠ ಎಲ್ಲ ಒಂದಷ್ಟು ಯೋಗಿತಾನುಸಾರ ಕಟ್ಕೊಂಡಿದ್ದೀರಿ. ಈಗ DC ಅವರು ಇಷ್ಟನ್ನೇ, ನಾವು ಈಗ ಸ್ವಲ್ಪದ್ರಲ್ಲಿ ಅವರು ಪಾಸ್ಟ್ ಆಗಿ ಬಂದ್ರು, 2 ಮೀಟಿಂಗ್ ಮುಗಿಸ್ಕೊಂಡು ಮೀಟಿಂಗ್ ಅಲ್ಲಿಂದ ಆಫೀಸ್ ಚೇಂಬರ್ಗೆ ಬರಲಿಲ್ಲ. ಹಾಗೆ ಹೊರಟಿದ್ರಿಂದ ಇಲ್ಲಿ ಸ್ವಲ್ಪ ಮಿಸ್ ಆಯ್ತು. ಈಗ ಅವ್ರು ಒಪ್ಪಿ ಇದ್ದಾರೆ. ನೆನ್ನೆನೂ ಇದರಲ್ಲಿ ಏನೋ ಒಂದು 20 ಜನ ಬಂದಂಗಿದ್ರು. ನಾವೇನೋ ಬೇರೆ ವಿಷಯಕ್ಕೆ ಬಂದಿದ್ದಾಗ ಕಂಡ್ವಿ. ಆದ್ರೆ ಅವರು ಯಾವಾಗ ಗುಡಿ ಪರವಾಗಿ ಬರೋವಾಗ ನೀವು ಪ್ರತಿಯೊಬ್ಬರು ಮನೆಯಲ್ಲಿ ಕಟ್ತಾ ಇದ್ದೀರಲ್ಲ, ಅದು ಗುಡಿಗಳು. ಅಲ್ಲಿ ನಿಮ್ಮ ಬದುಕು ನಡಿಬೇಕಾಗಿದೆ, ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸ ನಡಿಬೇಕಾಗಿದೆ. ಮಕ್ಕಳು ವಿದ್ಯಾಭ್ಯಾಸ ಕೊಡೋದು ಅದು ದೇವಸ್ಥಾನದ ದೀಪಗಳು, ಜ್ಞಾನ ದೀಪಗಳು. ಆ ಜ್ಞಾನ ದೀಪಗಳು ಆ ಮನೆಗಳಲ್ಲಿ ಬೆಳಗಬೇಕಾಗಿದೆ. ಆ ಜ್ಞಾನ ದೀಪಗಳನ್ನು ಬೆಳಗಿಸುವಂತ ಜವಾಬ್ದಾರಿ ಸಂಘಚಂದ್ರ ವಿಜಯಕುಮಾರ್, DSS ವಿಜಯಕುಮಾರ್, ಪಂಡಿತ್ ಮುನಿವೆಂಕಟಪ್ಪ, ಸಿ ವೆಂಕಟಸ್ವಾಮಿ ಇಲ್ಲಿ ಭಾಗವಹಿಸಿದಂತ ಎಲ್ಲರ ಜವಾಬ್ದಾರಿ ನಮ್ಮದಾಗಿರ್ತದೆ. ಯಾವತ್ತಿಗೂ ಅಷ್ಟೇನೆ. DC ಅವರು ತುಂಬಾ ಒಳ್ಳೆ ಮನುಷ್ಯ. ಅವರು ತುಂಬಾ ಬಡತನ ಇದೆಲ್ಲ ಗೊತ್ತಿದೆ. ಹಳ್ಳಿಯಿಂದ ಬಂದಿರೋರೆ, ಮೈಸೂರು ಇದರಲ್ಲಿ ಆ ಕಡೆ ಒಂದು ಸಣ್ಣ ಇದರಲ್ಲಿ ಹಳ್ಳಿಯಿಂದ ಬಂದಿರುವಂತವ್ರೆ. ಅವರ ಅನುಭವ ಮತ್ತೆ ನಮ್ಮ ಇದ್ರಲ್ಲೇನೆ ಎಲ್ಲ ಗೊತ್ತಿದ್ದು ಬಂದಿರುವಂತವ್ರು, ಬಡವ್ರ ಪರ ಇರುವಂತವ್ರು. ಅವ್ರ ಅವಧಿಯಲ್ಲೇನೆ ಇನ್ನೊಬ್ರು ADC ಮೇಡಮ್ ಇದ್ದಾರೆ, ಅವರು ಸಹಾಯ ಮಾಡ್ತಾರೆ, ಒಳ್ಳೆಯವರು ಇದ್ದಾರೆ, ಬಡವ್ರ ಪರ ಇದ್ದಾರೆ. AC ಮೇಡಮ್ ಅವರು ಇದ್ದಾರೆ, ಮೈತ್ರಿ ಮೇಡಮ್ ಅಂತ, ಅವರು ಬಡವ್ರ ಪರ ಇದ್ದಾರೆ, ಅವರು ಒಳ್ಳೆಯವರೇನೆ. ಹಾಗಾಗಿ ತಹಸೀಲ್ದಾರ್, ಅಲ್ಲಿರುವಂತ ತಹಸೀಲ್ದಾರ್ ಮೇಡಮ್ ನಾವು ಸುಮಾರು 2-3 ಸಭೆಗಳಲ್ಲಿ ಭಾಗವಹಿಸಿದ್ವಿ ಜೊತೆಯಲ್ಲಿ. ತಿಮ್ರಾವತ್ನಹಳ್ಳಿ, ಮತ್ತಿನ್ನೊಂದು ಹನುಮನಹಳ್ಳಿ, ಮತ್ತಿನ್ನೊಂದು ಯಾವ್ದೋ ಹಳ್ಳಿ ಕಾರ್ಯಕ್ರಮ, ದೇವರಾಯ ಸಮುದ್ರ ಒಂದು ಕಾರ್ಯಕ್ರಮ, ಎಲ್ಲಕ್ಕೂ ತಹಸೀಲ್ದಾರ್ ಬಂದಿದ್ರು. ತುಂಬಾ ಇಚ್ಛಾಶಕ್ತಿ ಇದೆ, ಬಡವರ ಪರವಾದಂತ ಕಾಳಜಿ ಇದೆ. ಎಲ್ಲ ಅಧಿಕಾರಿಗಳು ಕಾನೂನು ಪರವಾಗಿರುವಂತ ಅಧಿಕಾರಿಗಳಿರೋವಾಗ ನಾವು ಕಾನೂನನ್ನ ಮೀರಿ ಯಾರ ಆಸ್ತಿಯಲ್ಲಿ ನಾವೇನು ಹೆಜ್ಜೆ ಇಟ್ಟಿಲ್ಲ. ಸರ್ಕಾರದ ಗೋಮಾಳದ ಆಸ್ತಿಯಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವಿ. ಅದು ಬಹಳ 40-50 ವರ್ಷಗಳಿಂದ ನಾವು ನಮ್ಮ ಯೋಗಿತಾನುಸಾರ ಮನೆಗೆ ಕಟ್ಕೊಂಡಿದ್ದೀವಿ. ಅದು ಗುಡಿಯಲ್ಲೇನು ದೀಪ ಬೆಳಬೇಕು, ಗುಡಿಯಲ್ಲೇನು ಗಂಟೆ ಬಾರಿಸಬೇಕಾಗಿದ್ದೋ, ಶಾಲೆಯಲ್ಲಿ ಗಂಟೆ ಬಾರಿಸುವಂತ ಜಾಗ ಆಗ್ಬೇಕು. ಅಲ್ಲಿ ಶಾಲೆನೂ ಆಗ್ಬೇಕಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸ ಆಗ್ಬೇಕಾಗುತ್ತೆ, ಮತ್ತೆ ಅಲ್ಲೊಂದು ಅಂಗನವಾಡಿ ಆಗ್ಬೇಕಾಗುತ್ತೆ. ನಮ್ಮಲ್ಲಿ ಶಾಂತಿ ಸ್ಥಾಪನೆ ಮಾಡೋದಕ್ಕಾಗಿ ಒಂದು ಸಣ್ಣ ಗುಡಿ ನಾವು ಕಟ್ಕೊಂತೀವಿ. ಯಾವ ಗುಡಿ ಅಂದ್ರೆ ಬುದ್ಧರ ದೇವಸ್ಥಾನ, ಬುದ್ಧ ಮಂದಿರ ಕಟ್ಕೊಂತೀವಿ ಧ್ಯಾನ ಮಾಡಕ್ಕೆ, ಹೌದಲ್ವಾ? ಈಗ ನಾವೆಲ್ಲ ಬಂದಿದ್ದೀವಿ, ನಾವೆಲ್ಲ ಬುದ್ಧರನ್ನಯಾಗ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆನೆ ನಮಗೆ ಈ ಎಲ್ಲ 100 ದೇವರಿಗೆ ಕಟ್ಕೊಂಡು ನಮ್ಮನ್ನು ಎಬ್ಬರಿಸಿ ಓಡಿಸುವಂತದ್ದು ಇದೆಯಲ್ಲ, ಎಬ್ಬರಿಸಿ ದೇವಸ್ಥಾನಕ್ಕಾಗಿ ನಮ್ಮನ್ನೆಲ್ಲ ಎಬ್ಬರಿಸಿ ಓಡಿಸುವಂತ ಗುಡಿಗಳೆಲ್ಲ ಬೇಕಾಗಿರೋದು. ಬುದ್ಧ ಮಂದಿರ ಅಂತ ಗುಡಿಗಳು ನಮ್ಮನ್ನ ಬರಮಾಡ್ಕೊಂಡು ಅಲ್ಲಿ ಶಾಂತಿ, ನೆಮ್ಮದಿ, ಸುಖವಾಗಿ ಬದುಕಲಿಕ್ಕೆ ಅವಕಾಶ ಕೊಡುವಂತ ವ್ಯವಸ್ಥೆ ಆ ಜಾಗದಲ್ಲಿ ಆಗ್ಬೇಕಾಗಿದೆ. ಅದಕ್ಕೆಲ್ಲ ಅಧಿಕಾರಿಗಳು ನಮ್ಮ ಪರ ಇರ್ತಾರೆ, ಮತ್ತೆ ನಾವು ನಿಮ್ಮ ಒಟ್ಟಿಗೆ ಇರ್ತೀರಿ. ಅಲ್ಲೇ ನೀವು ನಿಮ್ಮ ಮನೆಗಳೇನು ಕಟ್ತೀರೋ ಅವೇ ಮಂದಿರಗಳಾಗ್ಬೇಕು. ಅದ್ರ ಮಧ್ಯದಲ್ಲಿ ಧ್ಯಾನಕ್ಕೆ ಬುದ್ಧ ಮಂದಿರ ಕಟ್ಟುವಂತ ವ್ಯವಸ್ಥೆ ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದು ಮಾಡಿಸ್ತೀವಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ. ಬಂದಡಿ.